ಚಂದನ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಇವತ್ತು ಎಂಗೇಜ್ಮೆಂಟ್ ನಡೀತಿರೋದೇ ನಿಮ್ಮಿಂದ ಅಲ್ವಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ. ಯಾರ್ಯಾರ ಹಣೆಯಲ್ಲಿ ಯಾರ್ಯಾರ ಹೆಸರು ಬರ್ದಿರುತ್ತೋ ಅದೇ ಆಗೋದು. ಇದರಲ್ಲಿ ನಮ್ದೇನಿದೆ ಹೇಳಿ? ಹಾಗಂದ್ರೆ ದೇವ್ರು ನನಗೆ ಸಹಾಯ ಮಾಡಬೇಕು ಅಂತಾನೆ ನಿಮ್ಮನ್ನು ಕಳಿಸಿದ್ದಾರೆ ಅನ್ಸುತ್ತೆ. ಆದ್ರೆ ಇದ್ದಕ್ಕಿದ್ದಂಗೆ ಮಂಗಮಾಯ ಆಗೋದ್ರೆ ನಾನೇನ್ ಮಾಡ್ಲಿ ಹೇಳಿ? ಸಾರಿ ಅದೇನೋ ಗೊತ್ತಿಲ್ಲ, ತುಂಬ ನಿದ್ದೆ, ಎಚ್ಚರನೇ ಆಗಲಿಲ್ಲ. ಬೇಜಾರು ಮಾಡ್ಕೋಬೇಡಿ. ಇದಕ್ಕೊಂದು ಪನಿಷ್ಮೆಂಟ್ ಇದೆ. ಪನಿಷ್ಮೆಂಟಾ? ಏನದು? ಇವತ್ತು ಇಡೀ ದಿನ ನೀವು ನನ್ನ ಜೊತೆನೇ ಇರಬೇಕು, ಅದೇ ನಿಮಗೆ ಪನಿಷ್ಮೆಂಟ್. ಇರ್ತೀನಿ. ವೆಂಕಣ್ಣ, ಹೌದು ವಿಶ್ವ ಅವರೇ, ನಿಮ್ಮ ಜೀವನನೂ ಇದೇ ಥರ ಯಾವಾಗಲೂ ಬೆಳಗ್ತಾನೆ ಇರಲಿ. ಥ್ಯಾಂಕ್ಸ್. ಒಂದು ನಿಮಿಷ ಇರಿ. ಅಮ್ಮ ಅಮ್ಮ ಏನು ವಿಶ್ವ? ಅಮ್ಮ, ಚಂದನ್ ಅವ್ರಿಗೆ ಹೇಳಿ 2 ಕಾಫಿ ತರ ಕೇಳಿ. ಚಂದನ ತನ್ನೂನ್ ರೆಡಿ ಮಾಡ್ತಿದ್ದಾಳೆ, ನಾನು ಹೋಗಿ ತಂದ್ಬಿಡ್ತೀನಿ. ವೆಂಕಿ, ಕಾಫಿ ಕುಡ್ಕೊಂಡು ಹಾಗೆ ಹೊಟ್ಬಿಡೋದಲ್ಲ, ಎಂಗೇಜ್ಮೆಂಟ್ ಮುಗಿಯೋವರೆಗೂ ಇದ್ದು ಊಟ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಮೋರೆ, ಅದು ಅಂಗಡಿ ಹತ್ರ ಹೋಗ್ಬೇಕು, ಅವ್ವ ಮನೇಲಿದ್ದಾಳೆ, ನಾವು ಹೊರಡ್ತೀವಿ. ಅಯ್ಯೋ ಚೆಲ್ವಿ ಅವ್ರೆ, ಅದೆಲ್ಲ ಏನೂ ಇಲ್ಲ. ಅಣ್ಣ, ನೀವಿಬ್ರು ಇರಲೇಬೇಕು, ಎಲ್ಲೂ ಹೋಗಂಗಿಲ್ಲ. ನೀನೇನು ಹೇಳ್ಬಿಡ ಅಣ್ಣ, ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡೆ ನೀವಿಬ್ರು ಹೋಗ್ಬೇಕು. ಇಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ನೋಡ್ತೀನಿ ನೀವೇನ್ ಮಾಡ್ತೀರಾ ಅಂತ. ಅಮ್ಮ, ಇವನ್ನೆಲ್ಲೂ ಹೋಗ್ಬಿಡ್ಬೇಡ. ಸರಿ ಸರಿ. ಬೆಂಕಿ, ಕಾಫಿ ತಂದ್ಕೊಡ್ತೀನಿ, ಕುಡಿದ್ಬಿಟ್ಟು ಇಲ್ಲೇ ಕೂತಿರ್ಬೇಕು. ಹೇಳ್ಬಿಡಮ್ಮ ಅವನ್ಗೆ. ಬರ್ತೀನಿ. ಬೆಂಕಿ, ಈ ವಿಶ್ವ ಅವರು ನಮ್ಮ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಲ್ವಾ? ನಾವಿಬ್ರು ಅಂದ್ರೆ ಅವ್ರು ಜಾಸ್ತಿನೇ ಕಾಳಜಿ ತೋರಿಸ್ತಾರೆ. ಹೌದಾ? ನಿಶ್ಚಿತಾರ್ಥನೇ ಬೇಡ ಅಂತಿದ್ದ, ನೋಡು ಹೇಗೆ ನಾಚ್ಕೋತಾ ಇದ್ದಾನೆ. ಏನ್ರಿ ನೀವು ಖುಷಿ ಪಡೋದು ಬಿಟ್ಟು ರೇಗಿಸ್ತಾ ಇದ್ದೀರಲ್ಲ? ಅವನ ಫ್ರೆಂಡ್ಸ್ ಬಂದಿದ್ರೆ ಇನ್ನೂ ರೇಗಿಸಿ ಖುಷಿ ಪಡ್ತಾ ಇರೋದು. ಅಮ್ಮವ್ರೆ, ಅರ್ಶಿನ ಕುಂಕುಮ ತಗೊಂಬನ್ನಿ. ಅಮ್ಮ ಚಂದನ, ಅರ್ಶಿನ ಕುಂಕುಮ ತಗೊಂಬಮ್ಮ. ಚಂದನ, ಚಂದನ, ಏನಮ್ಮ ಇದು? ತಲೆ ಮೇಲೆ ಏನಕ್ಕೆ ಮುಸ್ಕಾಕೊಂಡು ಓಡಾಡ್ತಾ ಇದೆಯಾ? ಏನಾಯ್ತು ನಿನಗೆ? ಅದು ನಂಗೆ ಇಲ್ಲಿ ಯಾರಾದರೂ ಗೊತ್ತಿರೋರು ಸಿಕ್ಬಿಟ್ರೆ ಅಂತ.
ಇರು ನಿನಗೆ ಯಾರು ಇಲ್ಲ ಅಂತ ತಾನೇ ನೀನು ಹೇಳಿದ್ದು. ಯಾರಾದರೂ ಸಿಕ್ಬಿಟ್ರೆ ಅಂದರೆ ಏನು ಅರ್ಥ? ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೆಯಾ? ಚಂದನ, ನಿಜ ಹೇಳು, ಏನಾಯಿತು? ಅಮ್ಮ ಪ್ಲೀಸ್ ಅಮ್ಮ, ಇವತ್ತು ನನ್ನ ಏನೂ ಕೇಳಬೇಡಿ. ನಾನು ಏನು ಹೇಳೋಕ್ಕಾಗಲ್ಲ. ಈ ಕಾರ್ಯಕ್ರಮ ಎಲ್ಲ ಮುಗಿಲಿ, ನಾನು ನಿಧಾನವಾಗಿ ನಿಮ್ಮ ಹತ್ರ ಎಲ್ಲ ಹೇಳ್ತೀನಿ. ಇಲ್ಲ ಚಂದನ, ನೀನೇನೋ ಮುಚ್ಚಿಡ್ತಾ ಇದೆಯಾ, ಅದೇನು ಅಂತ ಈಗಲೇ ಹೇಳು. ಅಮ್ಮ ಪ್ಲೀಸ್ ಅಮ್ಮ, ನಾನು ಹೇಳೋದನ್ನ ಕೇಳಿ, ಆಮೇಲೆ ನಿಧಾನವಾಗಿ ಮಾತಾಡೋಣ. ಹುಡುಗಿ ರೆಡಿ ಇದ್ರೆ ಕರ್ಕೊಂಬನ್ನಿ, ಮುಹೂರ್ತ ಮುಗಿಯೋದಕ್ಕೆ ಮುಂಚೆ ಶಾಸ್ತ್ರ ಶುರು ಮಾಡೋಣ. ಸರಿ, ನೀನು ಹೋಗಿ ತನ್ನನ್ನು ಕರ್ಕೊಂಡು ಬಾ, ನಾವು ಆಮೇಲೆ ಮಾತಾಡೋಣ.